ನಮಸ್ಕಾರ ಬಂಧುಗಳೇ, ಬಹಳ ಸುಲಭವಾಗಿ ಮೊಸರನ್ನ ಮಾಡೋಣ. ಬನ್ನಿ, ಮೊದಲಿಗೆ ಒಂದು ಬಾಣಲಿಯನ್ನು ತೆಗೆದುಕೊಳ್ಳೋಣ. ಅದಕ್ಕೆ ಒಂದು ಸ್ವಲ್ಪ ಎಣ್ಣೆಯನ್ನು ಬಿಟ್ಕೊಂಡು ಬಿಟ್ಕಾದ ನಂತರ ಇದಕ್ಕೆ ಸಾಸಿವೆ ಮತ್ತು ಜೀರಿಗೆ ಎರಡನ್ನು ಕೂಡ ಹಾಕ್ಕೊಂಡು ನಾವು ಇದನ್ನು ಕರ್ಕೊಳ್ಳೋಣ. ಇದು ತುಂಬ ಈಸಿಯಾಗಿ ಮಾಡುವಂಥದ್ದು. ಇದನ್ನು ಬಹುಶಃ ಎಲ್ಲ ಇಷ್ಟಪಡ್ತಾರೆ. ಮತ್ತು ಇದಕ್ಕೆ ಕಡಲೆಬೇಳೆಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ, ನೋಡ್ತಿದ್ದೀರಲ್ಲ. ಇದಕ್ಕೆ ಕಡಲೆಬೇಳೆಯನ್ನು ಹಾಕ್ಕೊಂಡು ಲೈಟಾಗಿ ಎಣ್ಣೆಯಲ್ಲಿ ಕರಿಬೇಕಾಗುತ್ತೆ. ನಂತರ ಇದಕ್ಕೆ ಈರುಳ್ಳಿಯನ್ನು ಹಾಕ್ಕೊಳ್ಬೇಕಾಗುತ್ತೆ. ಈ ಈರುಳ್ಳಿಯನ್ನು ಹಾಕಿ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಬೇಕಾಗುತ್ತೆ. ಇದರಲ್ಲಿ ಹಸಿ ವಾಸನೆ ಸ್ವಲ್ಪ ಹೋಗೋ ಥರ. ಮತ್ತು ಇದಕ್ಕೆ ಕರಿಬೇವು ಕೂಡ ಹಾಕ್ಕೊಳ್ಳೋಣ. ಮತ್ತು ಈ ಕರಿಬೇವನ್ನು ಹಾಕಿ ನಂತರ ಇದಕ್ಕೆ ಒಣಮೆಣಸಿನ್ಕಾಯಿನ ಯೂಸ್ ಮಾಡೋಣ. ಈ ಒಂದು ಒಣಮೆಣಸಿನ್ಕಾಯಿನ ಹಾಕಿ ನೀಟಾಗಿ ಆಯಿಲಲ್ಲಿ ನಾವು ಫ್ರೈ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಬೇಕು. ತುಂಬಾ ಸೀಸೋಕ್ಕೆಲ್ಲ ಹೋಗಬಾರ್ದು. ಇದು ತುಂಬಾ ಚೆನ್ನಾಗಿ ಬರುವಂಥದ್ದು. ನಂತರ ಇದಕ್ಕೆ ಒಂದು ಪಾತ್ರೆಯನ್ನು ತೆಗೆದುಕೊಂಡು ಒಂದು ರೈಸ್ನ, ಇದು ತಣ್ಣಗಿರುವಂತಹ ರೈಸು, ಈ ಒಂದು ರೈಸ್ನ ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ನಿಮ್ಮ ಮನೆಯಲ್ಲೇನಾರ ರೈಸ್ ಉಳಿದಿತ್ತು ಅಂದರೆ ಈ ರೀತಿ ಕೂಡ ಮಾಡ್ಬೋದು. ಈ ರೀತಿಯಾಗಿ ಮತ್ತು ಒಂದು ಬೌಲಿಗೆ ನಾವು ಒಗ್ಗರಣೆ ಹಾಕಿರ್ತಕ್ಕಂತಹ ಏನಿದೆ ಈ ಗ್ರೇವಿನ ನಾನು ಒಳಗಡೆಗೆ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಹಾಕ್ಕೊಳ್ಬೇಕಾಗುತ್ತೆ. ನಂತರ ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಹೀಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಈ ರೀತಿಯಾಗಿ ಉಪ್ಪನ್ನು ನಿಮಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳೋಣ. ಹಾಗೆ ನಂದಿನಿ ಗಟ್ಟಿ ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ಸ್ವಲ್ಪ ನೀರನ್ನ ಹಾಕ್ಕೊಳ್ಳೋಣ. ನಮಗೆ ಎಷ್ಟು ತೆಳ್ಳೇ ಬೇಕು ಅನ್ನೋದು ಕೂಡ ನಮಗೆ ಡಿಸೈಡ್ ಮಾಡ್ಕೊಳ್ಬೋದು. ಹೀಗೆ ಎಲ್ಲ ಮಿಕ್ಸ್ ಮಾಡೋಣ. ಹೀಗೆ ಮಿಕ್ಸ್ ಮಾಡಿದ್ರೆ ಅಲ್ಲಿಗೆ ಒಗ್ಗರಣೆ ಮೊಸರನ್ನ ರೆಡಿಯಾಗಿದೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.